ಅವರು ಶ್ರವಣಬೆಳಗೊಳಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅವರನ್ನು ಸ್ವಾಗತಿಸಬೇಕು, ನಾಯಕರು ಅವರನ್ನು ಸ್ವಾಗತಿಸಬೇಕು ಅಂತ ಹೇಳ್ತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ನೆಹರು ಮೈದಾನದಲ್ಲಿ ಈ ಕರಾಟೆ ಚಾಂಪಿಯನ್ ಫೆಡರೇಷನ್ ಕಪ್ ನಡೀತದೆ. ಅದನ್ನು ಉದ್ಘಾಟನೆ ಮಾಡಿ ಅವರು ಇಲ್ಲಿ ನಿರ್ಗಮಿಸಿದ್ದಾರೆ. ತಾರೀಕು 6/11/2017 ಸೋಮವಾರ ನಮ್ಮ ಜಿಲ್ಲೆಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ KC ವೇಣುಗೋಪಾಲ್ ಅವರು ಭೇಟಿ ನೀಡುತ್ತಾರೆ. ಪಕ್ಷದ ಕೆಲಸದ ಮೇಲೆ ಅವರ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಯಾದಂಥ PC ವಿಶ್ವನಾಥ್ ಹಾಗೂ KPCC ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಪರಮೇಶ್ವರ್, SR ಪಾಟೀಲ್, ದಿನೇಶ್ ಗುಂಡೂರಾವ್, DK ಶಿವಕುಮಾರ್ ಅವರು ಕೂಡ ಬರ್ತಾ ಇದ್ದಾರೆ. ಬೆಳಿಗ್ಗೆ 8:30ಕ್ಕೆ ಅವರು ಮಂಗಳೂರಿಗೆ ಬಂದು ಕಾಂಗ್ರೆಸ್ ಕಾರ್ಯಕ್ರಮವಾದಂಥ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮದ ಬಗ್ಗೆ ಅವರು ಕೆಲವು ಬೂತ್ಗಳಿಗೆ ಭೇಟಿ ಕೊಡ್ತಾರೆ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಕಾವೂರು ಜಂಕ್ಷನ್ ಆಕಾಶ್ ಭವನ ಹತ್ತಿರ ಅವರು ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. 8:40ಕ್ಕೆ ಅಲ್ಲಿಂದ ಅವರು 9 ಅದನ್ನು ಅಲ್ಲಿ ಭೇಟಿ ಮಾಡಿ 9:50ಕ್ಕೆ ದೇರ್ಲಕಟ್ಟೆ ಹೋಗ್ತಾರೆ. ಮಂಗಳೂರು ಕ್ಷೇತ್ರದ ದೇರ್ಲಕಟ್ಟೆಗೆ ಹೋಗಿ ಮನೆ ಮನೆಗೆ ಕಾಂಗ್ರೆಸ್ ಆ ಕಾರ್ಯಕ್ರಮದ ಅಲ್ಲಿ ಭಾಗವಹಿಸಿ ಮಧ್ಯಾಹ್ನ 10:50ಕ್ಕೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಪದಾಧಿಕಾರಿಗಳ, ಕಾರ್ಯಕಾರಿ ಸಮಿತಿ ಸದಸ್ಯರುಗಳ, ಬ್ಲಾಕ್ ಅಧ್ಯಕ್ಷಗಳ ಸಭೆಯಲ್ಲಿ ಅವರು ಮಾತಾಡ್ತಾರೆ. ಕೆಲವು ಸೂಚನೆಗಳನ್ನು ನೀಡತಕ್ಕಂಥ ಕಾರ್ಯಕ್ರಮ ಇದೆ. 11:15ಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಆನಂತರ ಲಯನ್ ಸೇವಾ ಮಂದಿರದಲ್ಲಿ ಆ ದಿವಸ ಬಂದಿರತಕ್ಕಂಥ ಬೂತ್ ಪ್ರತಿನಿಧಿಗಳ, ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕು, ಬೂತಿನ ಅಧ್ಯಕ್ಷರು ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ.